ಆರ್ ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ಕಹಾ ಹೈ ದುಶ್ಮನ್ ಬಗಲ್ ಮೇ ಅನ್ನಂಗೆ ಸಿಎಂ ಅವ್ರಿಗೆ ಕಾಂಗ್ರೆಸ್ನಲ್ಲೇ ದುಶ್ಮನ್ಗಳಿದ್ದಾರೆ, ಅವರೇ ಬಹಳ ಖುಷಿ ಪಡ್ತಾ ಇರೋದು ಸಿಎಂ ಕಂಟ ಬಂತು. ಆರ್ ಅಶೋಕ್ ಅವರು ಉತ್ತರ ಕೊಡಬೇಕಾಗಿರೋದು, ಹೇಳಬೇಕಾಗಿರೋದು ಕಾಂಗ್ರೆಸ್ ಅವ್ರ ಮೇಲೆ ಅಲ್ಲ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡಲಿ ಸಾಕು. ಅವರು ಮತ್ತು ಸಿ ಟಿ ರವಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡಲಿ ಸಾಕು. ಅವರು ಸುಮ್ಮನೆ ಬಗಲ್ ಮೇಲೆ ಚೂರಿ ಅವೆಲ್ಲ ಹಿಂದಿ ಸರಿಯಾಗಿ ಕಲ್ತ್ಕೊಂಡ್ರೆ ಹೇಳಿ, ಅದಕ್ಕೆ ಒಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಚರ್ಚೆ ಡಿಬೇಟ್ ಮಾಡೋಣ. ಏನೋ ಬರುತ್ತೆ ಯಾರು ಹೇಳ್ಕೊಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಿಎಂ ರಾಜೀನಾಮೆ ಅತಿ ಹೆಚ್ಚು ಕಾಂಗ್ರೆಸ್ನವರೇ ಇಷ್ಟಪಡ್ತಿದ್ದಾರೆ ಅಂತ. ಈಗ ಇಲ್ಲಿಂದ ಕೂಡಲ ಸಂಗಮದಿಂದ ಬೆಳ್ಳಾರಿಯವ್ರಿಗೆ ಪಾದಯಾತ್ರೆ ಹಾಕ್ಕೊಂಡಿರೋದು ಯಾರಂತೆ? ಅಶೋಕನ್ನ ನಿಮ್ಮ ವಿಜೇಂದ್ರನ ಕೇಳಿ ಹಾಕ್ಕೊಂಡಿದ್ದಾರ. ಸೊ ಬಗಲ್ ಮೇಲೆ ಚೂರಿ ಅಲ್ಲ, ಮೈಯೆಲ್ಲ ಚೂರಿ ಹಾಕೊಂಡು ಇಟ್ಕೊಂಡಿರೋ, ಆದ್ರೂ ಸಹ ಮಾನ ಮರ್ಯಾದೆಯಿಂದ ಆ ಸ್ಥಾನದಲ್ಲಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ನಾಯಕರು ಇವರಿಬ್ಬರ ವಿರುದ್ಧವೂ ಸಹ ಬೆಂಕಿ ಕಾರ್ತಾ ಇದ್ದಾರೆ. ಈಗಾಗಲೇ ಕೆಲವಾರು ಮೀಟಿಂಗ್ಗಳಾಗಿದೆ. ಮಾಧ್ಯಮದ ಆಶೀರ್ವಾದ ಅವ್ರು ಇನ್ನೂ ಉಳ್ಕೊಂಡಿದ್ದಾರೆ ವಿನಃ ಮಾಧ್ಯಮದವರು ಸ್ವಲ್ಪ ಅದನ್ನು ಪ್ರಚಾರ ಪ್ರಸಾರ ಮಾಡಿದ್ರೆ 2 ದಿವಸ ಇರೋಕ್ಕಾಗೋದಿಲ್ಲ. ಸರ್, ಅವ್ರು ಹೇಳಿದ್ದಕ್ಕೂ ನಿಮ್ಮ ಸತೀಶ್ ಜಾರಕಿಹೊಳಿ ಅವ್ರು ಹೇಳೋದು ಏನಂದ್ರೆ, ಗಟ್ಟಿಯಾಗಿ ನಿಲ್ಬೇಕು, ಸಿಎಂ ಪರವಾಗಿ ನಾವು ನಿಂದಿರಬೇಕು, ಹೈಕಮಾಂಡ್ ನಿಂದಿರಬೇಕು, ಇಲ್ಲ ಅಂತಂದ್ರೆ ಬೇರೆ ಅರ್ಥ ಕೊಡುತ್ತೆ. ಕೆಲವು ಭಾಷೆಗಳಲ್ಲಿ ಹೇಳಿದ್ನಲ್ಲ, ಈಗ ಉತ್ತರ ಕನ್ನಡದ ಭಾಷೆ ಬೇರೆ, ಕರಾವಳಿ ಭಾಷೆ ಬೇರೆ, ಬಯಲುಸೀಮೆ ಭಾಷೆ ಬೇರೆ, ನಿಮ್ಮ ಹೈದರಾಬಾದ್ ಕರ್ನಾಟಕ ಭಾಷೆ ಬೇರೆ, ಬಾಂಬೆ ಕರ್ನಾಟಕ ಕನ್ನಡ ಬೇರೆ ಬೇರೆ ಥರ ಅರ್ಥ ಆಗುತ್ತೆ. ಎಲ್ಲ ಒಂದೇ. ಎಲ್ಲರೂ ಸಹ ಈ ಒಂದು ಸಂಕಷ್ಟದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಇರಬೇಕು ಅಂತಿದ್ದಾರೆ. ಯಾರೂ ಸಹ ಅವರ ವಿರುದ್ಧವಾಗಿ ಇಲ್ಲ. ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಗಟ್ಟಿಯಾಗಿಲ್ವ? ಯಾರ ವಿರುದ್ಧ ಇದ್ರೆ ತಾನೇ ಅದು ಗಟ್ಟಿಯಾಗಿಲ್ಲ ಅಂತ ಹೇಳಿದ್ರೆ, ಭಾಷೆನ ನೀವು ಆ ಭಾಷೆಗಳನ್ನ ನೀವು ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಕ್ ಹೋದ್ರೆ ಎಲ್ಲದಕ್ಕೂ ಅರ್ಥ ಬೇರೆ ಬೇರೆ. ಬಿಜೆಪಿಯವರು ಉಳಿದಿರೋದೇ ಬರೀ ಭಾಷೆನಲ್ಲಿ. ಮಚ್ಲಿ, ಮಟನ್, ಮುಂಗಲ್ ಸೂತ್ರ ಅನ್ಕೊಂಡು ಚುನಾವಣೆಗೆ ಹೋದ ನಂತರ ಅವ್ರ ಹತ್ರ ಯಾವ್ದಾದ್ರು ಭಾಷಾ ಇದನ್ನ ನಾವು ಪರಿಜ್ಞಾನನ ನಿರೀಕ್ಷೆ ಮಾಡ್ಲಿಕ್ಕಾಗುತ್ತಾ?